ಆರಾಧ್ಯ ದೈವನನ್ನು ಬಸವಾದಿ ಶರಣರನ್ನು ಸ್ಮರಿಸಿಕೊಂಡು ಕ್ಷೇತ್ರನಾಥ ಶಿರಡಿ ಸಾಯಿಬಾಬಾವನ್ನು ನೆನೆದು ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ಕಾಸಾ ಮಠದ ಪೂಜೆಯನ್ನು ಒಳಗೊಂಡು ಎಲ್ಲ ಪೂಜ್ಯರಲ್ಲಿ ಕೂಡ ಶರಣ ಸಮರ್ಪಣೆಗೈದು, ಜೊತೆಗೆ ನಮ್ಮ ಗದ್ದಿಗೆಯ ಶರಣ ಅಣ್ಣವ್ರನ್ನ ಮೊದಲುಗೊಂಡು ಇಲ್ಲಿವರೆಗೆ ಮಾತನಾಡಿರ್ತಕ್ಕಂಥ ಉತ್ತರ ಕರ್ನಾಟಕದ ಹುಲಿ ಎಂದೇ ಪ್ರಖ್ಯಾತರಾಗಿರ್ತಕ್ಕಂಥ ಸುರಪುರದ ರಾಜುಗೌಡ ಅಣ್ಣವರ ಮೊದಲುಗೊಂಡು ಎಲ್ಲ ರಾಜಕೀಯ ಮುಖಂಡರೇ ಮತ್ತು ಈ ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ಚಲನಚಿತ್ರದ ನಾಯಕಿ ಇವರು ಪ್ರೇಮಾ ಮೇಡಮ್ ಅವರು ಮೊದಲುಗೊಂಡು ಇನ್ನುಳಿದವ್ರನ್ನು ಕೂಡ, ಜೊತೆಗೆ ಈ ಕಾರ್ಯಕ್ರಮದ ರೂವಾರಿಗಳಾದಂಥ ನಮ್ಮ ಬಹಳ ಆತ್ಮೀಯರು, ಬಹಳ ಪ್ರೀತಿಯುಳ್ಳವರು, ನಮ್ಮ ಸೋದರಾದಂಥ ಮಹಾರಾಜ ದಿಗ್ಗಿಯವರು ಮೊದಲುಗೊಂಡು ನೆರೆದಿರುವಂಥ ಸಮಸ್ತ ದೈವ ಭಕ್ತರೇ, ಪತ್ರಕರ್ತರೇ, ಪೊಲೀಸ್ ಆರಕ್ಷಕರೇ, ಎಲ್ಲ ಸದ್ಭಕ್ತರೇ, ನಿಮ್ಮ ಹೃದಯದಲ್ಲಿ ತಲೆನಾದಂಥ ಭಗವಂತನ ದಿವ್ಯಡಿದವರಿಗೆ ಶರಣಾರ್ಥಿಗಳು. ಭಾಳ ಚಂದ ನಡೆದದ. ಸ್ವಾಮಿಗಳು ಯಾಕೆ ನಡುವು ಮಾತಾಡ್ತಾರಂತ ನೀವು ಅನ್ಬೋದು. ನನಗೆ ಹೋಗಬೇಕಾಗ್ಯದ. ನಮ್ಮ ಮಠದಾಗ ಕೂಡ ಪುರಾಣ ನಡೆದದ. ಅರಕೇರಿ ಮಠದಲ್ಲಿ ನಮ್ಮದು ಪುರಾಣ ಕಾರ್ಯಕ್ರಮ 2ನೇ ತಾರೀಕಿಗೆ ಮಂಗಲ ಇರ್ತದೆ. ಅಲ್ಲಿ ಕೂಡ ದೊಡ್ಡ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅಲ್ಲಿ ಕೂಡ ಅನೇಕ ಕಲಾವಿದರು ಬರಾಕತ್ತಾರ. ಅದಕ್ಕೆ ನಾನು ದಿಗ್ಗಿಯವರಲ್ಲಿ ಒಂದು ಮನವಿ ಮಾಡ್ಕೊಂಡು ಹೋದ ಸಲ ಕರೆದಿದ್ರು ಬರೋಕ್ಕಾಗಿದ್ದಿಲ್ಲ. ಮಹಾರಾಜ ದಿಗ್ಗಿ ಅಂತಂದರೆ ಅವ್ರ ಬಗ್ಗೆ ನಾವು 3ನೇ ಮುಖ ಇದು ನೋಡ್ತಿರ್ತಕ್ಕಂಥ 2ನೇ ಮುಖ ಅಂತ ಅನಿಸ್ತದೆ. ಮಹಾರಾಜ ದಿಗ್ಗಿಯವರು ಭಾಳ ಸಣ್ಣಾಗಿರೋಕ್ಕಾಗಿ ನಮಗೆ ಭಾಳ ಪರಿಚಯ. ಅವರು 7 ಬೀಳಿನ ಬದುಕು, ಕಷ್ಟ ಸುಖ ಎಲ್ಲನೂ ಕಂಡು ಅನುಭವಿಸಿ ಇವತ್ತು ಒಂದು ಮಟ್ಟಕ್ಕೆ ಇಲ್ಲ ಶಿರಡಿ ಸಾಯಿಬಾಬಾನ ಒಂದು ಜಾಗ ಏನು ಆಯ್ಕೆ ಮಾಡ್ಕೊಂಡಿಲ್ಲಿ ಅವ್ರು ಮಾಡ್ತಿರ್ತಕ್ಕಂಥ ಸೇವೆ. ಮಹಾರಾಜ ದಿಗ್ಗಿ ಅಂತಂದರೆ ಒಬ್ಬ ಒಳ್ಳೆಯ ನಗಮುಖದ ಯುವಕ ಇವತ್ತು ಈ ಸಮಾಜಕ್ಕೆ ಏನು ಬೇಕು ಅದನ್ನು ನಮ್ಮ ಉತ್ತರ ಕರ್ನಾಟಕ ಜನರಲ್ಲಿ, ನಮ್ಮ ಉತ್ತರ ಕರ್ನಾಟಕದ ಯುವಕರಿಗೆ ಹಿಂಗೆ ಬೆಳೆಸಲಗತ್ತಾರ. ಭಾಳ ಜನರಿಗೆ ಹೊಟ್ಟೆ ಕಿಚ್ಚುಬಿಡ್ತು, ಆ ಥರ ಬೆಳೆಸಲಗತ್ತಾರ ಅವ್ರು ನಮ್ಮ ಉತ್ತರ ಕರ್ನಾಟಕ ಯುವಕರಿಗೆ. ಅಂಥ ಮಹಾರಾಜ ದಿಗ್ಗಿಯವರು ಭಾಳ ಏಳು ಬೀಳನ್ನು ಕಂಡು ಇವತ್ತಿನ ಮುಖ ನೋಡ್ತಾ ಇದ್ದೀವಿ. ಬಹುತೇಕ ನನಗನ್ನಿಸ್ತದೆ ಮಹಾರಾಜ ದಿಗ್ಗಿಯವರು ಈ ಥರ ಬೆಳೀತಾರಂತ ನಾವು ಅನ್ಕೊಂಡಿದ್ದಿಲ್ಲ. ಆದ್ರೆ ನಮ್ದೊಂದು ಏನು ಆಶೆ ಅಂದರೆ, ಹೋದ ಸಲ ರವಿಚಂದ್ರ ಅವರು ಬಂದು ಹೋದರು, ಈ ಸಲ ಪ್ರೇಮಾ ಮೇಡಮ್ ಅವರು ಬಂದು ಹೋದರು. ಏನಂದ್ರಲ್ಲ ಅವ್ರದ್ದು ಮೇನ್ ಅದು ಪಿಕ್ಚರ್ ಹೆಸರು ಕನಸುಗಾರ. ಇಲ್ಲಿ ಯಾರದಾರ ಅಂತ ಕೇಳಿದ್ರೆ ನಮ್ಮ ಉತ್ತರ ಕರ್ನಾಟಕ ಕನಸುಗಾರ ಯಾರಾದ್ರೂ ಮಹಾರಾಜ ದಿಗ್ಗಿಯವರು ಕನಸುಗಾರ ಇದ್ದಂಗೆ ನಮ್ಮ ಉತ್ತರ ಕರ್ನಾಟಕ. ಆ ಕನಸುಗಾರನ ಕನಸು ನಾವು ಕೂಡ ನೆನಸು ಮಾಡಬೇಕಾಗ್ಯದ. ಮಹಾರಾಜ ದಿಗ್ಗಿ ದುಡಿಯಕತ್ತಾನ. ಅವ ಈ ಸಮಾಜಕ್ಕಾಗಿ ತನ್ನ ಸರ್ವಸ್ವವನ್ನು ತ್ಯಾಗ ಮಾಡಿ ಇವತ್ತು ಸಮಾಜಕ್ಕಾಗಿ ದುಡಿಯಕತ್ತಾನ. ಹೊಲ ಹದ ಆಗ್ಯದ. ಈ ಹೊಲದೊಳಗೆ ಬಿತ್ತಿದಂಥ ಗೋಧಿ ಶ್ರೀಮಂತರ ಮನೆ ಒಳಗೆ, ಮಿನಿಸ್ಟ್ರ್ ಮನೆ ಒಳಗೆ ಚಪಾತಿ ಆಗ್ತದ. ಹಂಗಿತ್ತು ನಮ್ಮ ಹೊಲ ಹದ ಆಗ್ಯದ. ಈ ಹೊಲದೊಳಗೆ ಬೀಜ ಹಾಕಬೇಕಾಗ್ಯದ. ಆ ಬೀಜ ಎಲ್ಲರ ಮನೆಗೆ ಪ್ರಸಾದ ಆಗಿ ಮುಟ್ಟಬೇಕಾಗಿತ್ತಂದ್ರೆ ಮಹಾರಾಜ ದಿಗ್ಗಿ 2ನೇ ಹಂತದಲ್ಲಿ ಈ ಥರ ಬೆಳೆದಾನಂತಂದ್ರೆ ನಮ್ಮೆಲ್ಲರ ಕನಸು ಏನಂತಂದ್ರೆ, ಹ್ಯಾಂಗ ಪ್ರೇಮಾ ಮೇಡಮ್ ಅವ್ರ ಕನಸು ರವಿಚಂದ್ರ ಅವ್ರು ಏನೋ ಈಡೇರಿಸ್ತಾರೆ. ಒಬ್ಬ ಸಾಮಾನ್ಯ ಮಹಿಳೆಯನ್ನ ಒಬ್ಬ ಕಲಾವಿದನಾಗಿ ಮಾಡುವಂಥ ಪಿಕ್ಚರ್ ನಾವು ನೋಡಿದ್ದೀವಿ, ಹೌದಾ? ಹಂಗ ಇವತ್ತು ಈ ಕನಸುಗಾರ ನಮ್ಮ ಹಳ್ಳಿಯಲ್ಲಿ ಏನು ಬೆಳಿಲಿಗತ್ತಾನ. ನಮ್ಮೆಲ್ಲರ ಕನಸು ಏನಂದ್ರೆ ಮಹಾರಾಜ ದಿಗ್ಗಿ ಕೂಡ ಇವತ್ತು ಕಲುಷಿತ ರಾಜಕೀಯ ಒಳಗೆ ಬರಬಾರದು. ಆದರೂ ಕೂಡ ಇಂಥ ಯುವಕರು ರಾಜಕೀಯ ಒಳಗಿದ್ರೆ ರಾಜಕೀಯ ಕೂಡ ಒಳ್ಳೆ ಒಂದು ಭವಿಷ್ಯ ಬರ್ತದಂತಕ್ಕಂಥ ವಿಚಾರ. ನಮ್ಮ ಮಹಾರಾಜ ದಿಗ್ಗಿ ಮುಂಬರುವಂಥ ದಿನದಲ್ಲಿ ನಮ್ಮ ರಾಜಗೌಡರ ನೇತೃತ್ವದೊಳಗೆ ಅವರು ಕೂಡ ರಾಜಕೀಯೊಳಗೆ ಹೋಗಬೇಕು. ಸಮಾಜದ ಕಲುಷಿತವನ್ನು ತಿದ್ದಬೇಕು, ಯುವಕರಿಗೆ ಮಾರ್ಗದರ್ಶನ ಕೊಡಬೇಕು. ಅಂತಹ ಮಹಾರಾಜ ದಿಗ್ಗಿಗೆ ಸ್ಥಾನಮಾನ ಅದು ಯಾರು ಕೊಡ್ಬೇಕಂದ್ರೆ, ಇವತ್ತ ಸಾಯಿಬಾಬಾ ಇಲ್ಲೊಂದು ಸ್ಥಾನ ಕೊಟ್ಟಾನ. ನಾವೆಲ್ಲರೂ ಕಲ್ತು ಮಹಾರಾಜ ದಿಗ್ಗಿಗೆ ಬೆಂಗಳೂರೊಳಗೆ ಬರೀ ಹೋಗಿ ಬರೋದು ನೋಡೋದಲ್ಲ, ಬೆಂಗಳೂರಾಗಿ ಒಂದು ಶೀಟ್ ನೋಡುವಂಥ ಕನಸು ನೀವು ಕಾಣಬೇಕಾಗ. ಯಾಕಂತ ಕೇಳಿದ್ರೆ ಅವನಲ್ಲಿ ಮಹಾರಾಜ ದಿಗ್ಗಿ ಭಾಳ ನಮ್ಮ ಆತ್ಮೀಯತೆ ಅಂತ ನಾನು ಹೇಳ್ತಾ ಇದ್ದೀನಿ ಮಾತು. ಯಾಕಂತಂದ್ರೆ ಭಾಳ ಅಳವರು ಕಣ್ಣೀರು ಒರೆಸುವಂಥ ಕೈ ಅದು, ಹಸುದವರಿಗೆ ಅನ್ನ ಹಾಕುವಂಥ ಕೈ ಅದು. ಬರೀ ಅಷ್ಟೇ ಅಲ್ಲ, ದೇವರು ಇವತ್ತು ಅವ್ರಿಗೆ ಒಂದು ರೊಟ್ಟಿ ಕೊಟ್ಟಾನಂದ್ರೆ ಎಲ್ಲರನ್ನ ಹರಿದಂಚಿ ತಿನ್ನುವಂಥ ಒಂದು ಪ್ರೀತಿ ವಿಶ್ವಾಸ ಎಲ್ಲಿ ನಾವು ಕಾಣ್ತೀವಿ ಅಂದ್ರೆ ಮಹಾರಾಜ ದಿಗ್ಗಿ ಹತ್ರ ಕಾಣ್ತಾ ಇದ್ದೀವಿ. ಅಂತಹ ವ್ಯಕ್ತಿ ರಾಜಕೀಯದಲ್ಲಿ ಬಂದ ಅಂತಂದ್ರೆ ಎಲ್ಲರಿಗೂ ಕೂಡ ಅನುಕೂಲ ಆಗ್ತದೆ. ಇವತ್ತು ರಾಜಕೀಯ ಅಂತಂದ್ರೆ ಬಹಳಷ್ಟು ಕೆಟ್ಟ ವಿಚಾರ ಅಂತ ಅನ್ನತಕ್ಕಂಥ ಮಾತು ಬರ್ತದ. ಇಂಥ ಯುವಕರು ನಗಮುಖದ ಒಬ್ಬ ಚೆಲುವ ಅದರಲ್ಲಿ ನಾವು ಕಾಣಬೇಕು. ಅಂತ ಮಹಾರಾಜ ದಿಗ್ಗಿಗೆ ನಮ್ಮ ರಾಜಣ್ಣವ್ರು ಹೇಳಿದ್ರಲ್ಲ, ಉತ್ತರ ಕರ್ನಾಟಕದ ಮತ್ತು ಬೇರೆ ಕಲಾವಿದರ ಬಗ್ಗೆ ಅದು ಕರೆ ಒಂಥರ ನೋವು ಅನಿಸಿದ್ರು ಕೂಡ ನಾವು ಮರಿತೀವಿ. ಇವತ್ತ ಉತ್ತರ ಕರ್ನಾಟಕ ಜನ ಹೆಂಗದಾರ ಅಂತ ಕೇಳಿದ್ರೆ ಅಲ್ಲೆಲ್ಲ
ಸಿನಿಮಾ ನಟಿಯರು ಎಲ್ಲರೆಲ್ಲ ಬೆಂಗಳೂರು ಸೈಡ್ದವ್ರು ಅದಾರ. ಆದರೆ ಅವ್ರನ್ನ ಪ್ರೀತಿ ಮಾಡುವಂಥ ಜನ ಏಕೈಕ ಜನ ನಮ್ಮ ಉತ್ತರ ಕರ್ನಾಟಕ ಜನನೇ ಅವ್ರನ್ನ ಬೆಳೆಸಿದವ್ರು ಅದಾರ. ನಾವೇ ಅವ್ರನ್ನ ಜಾಸ್ತಿ ಪ್ರೀತಿ ಮಾಡ್ತೀವಿ. ನಮ್ಮ ಜನರ ಮೇಲೆ ಕೂಡ ನೆಗೆ ಇರಬೇಕು. ಆದರೂ ಕೂಡ ಯಾವ ಹೀರೋ ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ನಮ್ಗೆ ಯಾರಾದ್ರೂ ಹೀರೋ ಅಂದ್ರೆ ನಮ್ಮ ಹುಲಿ ರಾಜುಗೌಡ, ಸುಮುಪುತ್ರ ನರಸಿಂಹ, ಟೆಲಿಕ್ಯಾಟ್ರ್ ಉಗ್ರ ನರಸಿಂಹ ಅಂತ ಹುಲಿ ನಮ್ಮ ಉತ್ತರ ಕರ್ನಾಟಕದೊಳಗೆ ಇಂಥ ಒಬ್ಬ ಬಹಳ ಮೇಧಾವಿ ವ್ಯಕ್ತಿಗಳು. ರಾಜಕೀಯ ಆಗಿರ್ಬೋದು, ರಾಜಕೀಯಲ್ಲಿದ್ದರೂ ಕೂಡ ಒಬ್ಬ ಮಿನಿಸ್ಟರ್ ಆದರೂ ಕೂಡ ಬಹಳ ಬಡ ಜನರಿಗೆ, ಬಹಳ ಬಿದ್ದಂಥವ್ರಿಗೆ ಕೈಗೆ ನಿಂತ್ಕೊಂಥ ವ್ಯಕ್ತಿ ಯಾರಾದ್ರೂ ಆದರೆ ನಮ್ಮ ಸುರಪುರ ರಾಜುಗೌಡರು. ಅಂಥ ವ್ಯಕ್ತಿನೂ ಕೂಡ ನಮ್ಮ ಭಾಗದಲ್ಲಿ ಅದಾರ. ನಾವು ಹೆಮ್ಮೆ ಪಡ್ತೀವಿ. ಉತ್ತರ ಕರ್ನಾಟಕ ಜನ ನಾವು ಕಮ್ಮಲ್ಲ. ನೀವು ನೆನಪಿಟ್ಕೋರಿ, ಉತ್ತರ ಕರ್ನಾಟಕ ಜನ 2-3 ಮಂತ್ರಿಗಳನ್ನ, ಏನು ಮುಖ್ಯಮಂತ್ರಿಗಳನ್ನ ಕೊಟ್ಟಂತ ಹೆಮ್ಮೆ ನಮಗೆಲ್ಲರಿಗೆ ಅದ. ನಾವು ಹೆಮ್ಮೆ ಪಡಬೇಕು. ಅಂತಹ ಒಂದು ಉತ್ತರ ಕರ್ನಾಟಕ ಜನ ಅಂದ್ರೆ ಗಂಡು ಮೆಟ್ಟಿದ ನಾಡಿದು. ಇಂಥ ನಾಡಿನಲ್ಲಿ ಇಂತಿಂಥ ಪುಣ್ಯವಂತರು ಹುಟ್ಟಿದ್ದಾರೆ. ಮಹಾರಾಜ ದಿಗ್ಗಿಯವರಿಗೆ ಕೂಡ ಇಲ್ಲಿರ್ತಕ್ಕಂಥ ಎಲ್ಲ ಪೂಜ್ಯರ ಆಶೀರ್ವಾದ ಇರಲಿ. ಅವ್ರನ್ನ ಬದುಕಿನಲ್ಲಿ ಈ ಸಮಾಜದ ಸೇವೆ ಮಾಡುವಂಥ ತಾಕತ್ತು ಬಾಬಾ ಅವರಿಗೆ ಕೂಡಲಿ ಅಂತ ಹಾರೈಸುತ್ತಾ, ನನಗೆ ಅನಿವಾರ್ಯ ಇದ್ದದಕ್ಕೆ ದಯವಿಟ್ಟು ಯಾರು ತಪ್ಪು ತಿಳಿಬಾರದು. ಅರಕೇರಿ ಮಠದಲ್ಲಿ ಫಂಕ್ಷನ್ ನಡೆದದ, ತಾವು ಎಲ್ಲ ಬರಬೇಕು. ಕೊನೆಗೆ ತೇರು 2ನೇ ತಾರೀಕದ. ಪ್ರಾಣೇಶ್ ಗಂಗಾವತಿಯವರು ಅನೇಕ ಕಲಾವಿದರು ಅಲ್ಲಿ ಕೂಡ ಬರಗತ್ತಾರ. ನಮ್ಮ ಮಹಾರಾಜ ದಿಗ್ಗಿಯವರು ಬರ್ತಾರೆ, ನಮ್ಮ ಶರಣವಣ್ಣ ಗದ್ದಿಯವರು ಬರ್ತಾರೆ. ತಾವೆಲ್ಲರೂ ಬರಬೇಕು ಆ ಕಾರ್ಯಕ್ರಮಕ್ಕಂತ ಹಾರೈಸುತ್ತಾ ಎಲ್ಲರಿಗೂ ಶರಣಾರ್ಥಿ.